ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಲಾಂಗ್ ಟಾಪ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಲಾಂಗ್ ಟಾಪ್ ಸ್ಟಿಚ್ ಮಾಡೋದಕ್ಕೆ 2 ಮೀಟ್ರಷ್ಟು ಲೈನಿಂಗ್ ಬೇಕಾಗುತ್ತೆ. ಹಾಗೆ 2 ಮೀಟ್ರಷ್ಟು ಕ್ಲಾತ್ ಬೇಕಾಗುತ್ತೆ. ಮೇನ್ ಪೀಸ್ನ ಈ ಥರ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಮೇನ್ ಕ್ಲಾತು 4 ಫೋಲ್ಡಿಂಗ್ ಆದಮೇಲೆ ನಮಗೆ ಲೆಂತ್ ಎಷ್ಟು ಬೇಕೋ ನೋಡ್ಕೋಬೇಕು. ಫುಲ್ ಲೆಂತು ರೆಡಿ 40 ಇದೆ. 40ಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಎಕ್ಸ್ಟ್ರಾ ಖರ್ಚಿಗೋಸ್ಕರ. ಹಾಗೆ ಕೆಳಗಡೆ ಫೋಲ್ಡಿಂಗ್ ಬರುತ್ತಲ್ಲ, ಅದಕ್ಕೆ 42 ಇದೆ. 42ರಲ್ಲಿ 15ನ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದ್ರೆ 27 ಬರುತ್ತೆ. 27 ಹತ್ರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಕೆಳಗಡೆ ಪಾರ್ಟಿಗೆ ಬರುತ್ತೆ. ಇದರಲ್ಲಿ ಮೇಲೆ ಪಾರ್ಟ್ಗೆ ಕಟ್ ಮಾಡ್ಕೋಬೇಕು. ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕಾಗುತ್ತೆ. ನನಗೆ ಬೇಕಾಗಿರೋದು 40 ಆದರೆ ಸಾಕಾಗುತ್ತೆ. ಈಗ ಇದು ಕೆಳಗಡೆ ಪಾರ್ಟು ಕಟ್ ಮಾಡಿದ್ದಾಯಿತು. ಈಗ ಈ ಪೀಸಲ್ಲಿ ಮೇಲಿನ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಈಗ ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ನ ಈ ಥರ 4 ಫೋಲ್ಡಿಂಗ್ ಮಾಡ್ಕೋಬೇಕು. 4 ಫೋಲ್ಡಿಂಗ್ ಮಾಡಿದ್ಮೇಲೆ ಈ ಥರ ಕ್ರಾಸಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಕ್ರಾಸಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ವೇಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸು 35 ಇದೆ. 35ನ್ನ 8 ಭಾಗ ಮಾಡಿದ್ರೆ 4.25 ಬರುತ್ತೆ. ಇಲ್ಲಿ 4.25 ಬಂತಲ್ಲ, 4 ಇಂಚಷ್ಟು ಮಾರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಕ್ರಾಸ್ ಬರದೇ ಇರೋದಕ್ಕೋಸ್ಕರ ಇಲ್ಲಿಂದನೂ ನೋಡ್ಕೋಬೇಕು ಕರೆಕ್ಟಾಗಿ. ಇಲ್ಲಿಂದ 5.25 ಬರ್ತಾ ಇದೆ. ಮತ್ತು ಅದೇ ಥರ ಈ ಕಡೆನೂ 5.25 ಹತ್ರ ಬರಬೇಕು. ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 4 ಇಂಚಷ್ಟು ಬರೋ ಹತ್ರ ಮಾರ್ಕ್ ಮಾಡ್ಕೋಬೇಕು. ನಮಗೆ 4.25 ಬೇಕಾಗಿರೋದು. ಇಲ್ಲಿ ಅರ್ಧ ಇಂಚು ಕೆಳಗಡೆ ಈ ಥರ ಶೇಪ್ ತಗೋಬೇಕು. ಇಲ್ಲಿ ಈ ಥರ ಶೇಪ್ ತಗೊಳ್ಳೋದ್ರಿಂದ ಆ ಅರ್ಧ ಇಂಚು ಇಲ್ಲೇ ಬರುತ್ತೆ. ಅದಕ್ಕೆ ಯಾವಾಗಲೂ ಕಡಿಮೆ ತಗೋಬೇಕು, ಇಲ್ಲ ಅಂದರೆ ವೇಸ್ಟ್ ಲೂಸು ತುಂಬ ಲೂಸಾಗಿ ಬರುತ್ತೆ. ಈಗ ಲೆಂತು ಮೇನ್ ಪೀಸು 25 ಇದೆಯಲ್ಲ, ಇದಕ್ಕೆ 2 ಇಂಚಷ್ಟು ಕಡಿಮೆನೇ ತಗೋಬೇಕು. ಮೇನ್ ಪೀಸು 25 ಇದೆಯಲ್ಲ, ಇದಕ್ಕೆ ಇನ್ನೂ 2 ಇಂಚು ಕಡಿಮೆನೇ ತಗೋಬೇಕು. 23 ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಕ್ಲಾತು 22.25 ಇದೆ. ಪೀಸ್ನ ಬೇಕಾದರೆ ನಮಗೆ ಜಾಯಿಂಟ್ ಮಾಡ್ಕೋಬಹುದು. ಇನ್ನು ಅರ್ಧ ಇಂಚಿಗೆಲ್ಲ ಜಾಯಿಂಟ್ ಮಾಡೋದೇನಿಲ್ಲ, ಜಾಯಿಂಟ್ ಮಾಡೋದೇನು ಬೇಕಾಗಿಲ್ಲ. ಅದಕ್ಕೆ ನಾನು 22.25ನೇ ತಗೊತಾ ಇದ್ದೀನಿ. ಇಲ್ಲಿ 22.25 ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದೇ 22.25ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 22.25ನ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಶೇಪ್ ಕೊಡಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಮೇಲಿನ ಪಾರ್ಟ್ನ ಕಟ್ ಮಾಡ್ಕೋಬೇಕು. ವೇಸ್ಟ್ ಲೂಸು 35 ಬಂತಲ್ಲ, 35ನ್ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದ್ಮೇಲೆ 8 ಮುಕ್ಕಾಲು ಬರುತ್ತಲ್ಲ, 8 ಮುಕ್ಕಾಲು ಬಂದರೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ 1.25 ಇಂಚಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 10.25 ತಗೊತಾ ಇದ್ದೀನಿ. ಬೇಕಂದರೆ 2 ಇಂಚ್ ಎಕ್ಸ್ಟ್ರಾ ತಗೋಬೋದು. ಫುಲ್ ಲೆಂತು ನಮಗೆ 15 ಬೇಕಲ್ಲ, 15ನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಎಷ್ಟಿದೆಯೋ ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 6.25 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಗೋಸ್ಕರ 3 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಹಾರ್ಮ್ ರೌಂಡ್ ಲೆಂತು 6.25 ಬಂತಲ್ಲ, ಅದೇ 6.25ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಕಾರ್ನರಿಂದ 1.25 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ ತಗೋಬೇಕು. ಹಾಗೆ ಫ್ರಂಟ್ ಪಾರ್ಟ್ ಶೇಪ್ಗೋಸ್ಕರ ಅರ್ಧ ಇಂಚನ್ನ ಈ ಥರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ನೆಕ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು.
ಫ್ರಂಟ್ ನೆಕ್ ಲೆಂತು ನಾನಿಲ್ಲಿ 5.5 ಇಡ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬೋದು. ನಾನು ಇದಕ್ಕೆ ರೌಂಡ್ ಶೇಪ್ನ ಇಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕು ರೌಂಡೇ ಇಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಯಾವ ನೆಕ್ ಬೇಕಾದರೂ ಇಟ್ಕೋಬಹುದು. ಎಕ್ಸ್ಟ್ರಾ ಖರ್ಚಿಗೆ 1.5 ಇಂಚಷ್ಟು ತಗೊಂಡ್ವಲ್ಲ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಡೀಪು ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೋಬೋದು. ನಾನಿಲ್ಲಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ಗೆ ಸೇಮ್ ಒಂದೇ ಮೆಜರ್ಮೆಂಟ್ನ ಇಡ್ತಾಯಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಈಗ ಈ ಮಿಕ್ಕಿರೋ ಪೀಸಲ್ಲಿ ಸ್ಲೀವ್ನ ಕಟ್ ಮಾಡ್ಕೋಬೇಕು. ಇದು 4 ಪೀಸ್ ಇದೆ. 4 ಪೀಸ್ನ ಇಲ್ಲಿ ಫಸ್ಟು ಜಾಯಿಂಟ್ ಮಾಡ್ಕೋಬೇಕು. ಇದು ಅರ್ಧ ಇಂಚಷ್ಟು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ನ ಕಟ್ ಮಾಡ್ಕೋಬೇಕು. ನಾನೀಗ ಸ್ಲೀವ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಜಾಯಿಂಟ್ಗೋಸ್ಕರ ಇಲ್ಲಿ ಬಿಟ್ಟು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತು ರೆಡಿ 6 ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ 7 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. 7 ಇಂಚ್ನ ಮಾರ್ಕ್ ಮಾಡಿಕೊಂಡು ಸ್ಲೀವ್ ರೌಂಡು 6 ಇದೆ, 6 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತು 7 ಇದೆಯಲ್ಲ, ಅದರಲ್ಲಿ 3.5 ಹತ್ರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡಿಕೊಂಡು ಹಾಗೆ ಎಕ್ಸ್ಟ್ರಾ ಖರ್ಚಿಗೋಸ್ಕರ 2 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲೂ ಅಷ್ಟೇ, ಇಲ್ಲಿ 6 ಬಂತಲ್ಲ, ಇಲ್ಲಿ 6 ಬಂದರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 7 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಖರ್ಚಿಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಸ್ಲೀವ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 1 ಇಂಚ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು 6.5 ಇದೆ, 6.5ಯಲ್ಲಿ ಅರ್ಧ 3.25 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಶೇಪ್ ತಗೋಬೇಕು. ಹಾಗೆ ಕರೆಕ್ಟಾಗಿ ಇಲ್ಲಿ 3.25 ಬಂತಲ್ಲ, ಇಲ್ಲಿ ಕರೆಕ್ಟಾಗಿ 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪನೇ ಡೌನ್ ಮಾಡಿಕೊಂಡು ಈ ಥರ ಶೇಪ್ ತಗೋಬೇಕು. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ಲೀವ್ ಕಟ್ಟಿಂಗ್ ಮಾರ್ಕಿಂಗು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮಗೇನಾದರೂ ಸ್ಲೀವ್ ಕಟ್ಟಿಂಗ್ದು ವಿಡಿಯೋ ಬೇಕು ಅಂದರೆ ನನ್ನ ಚಾನಲನ್ನು ಚೆಕ್ ಮಾಡಿ, ಅದರಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಈಗ ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಮೇನ್ ಪೀಸ್ ಮೇಲೆ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು. ಈಗ ಉಳಿದಿರುವಂಥ ಪೀಸಲ್ಲಿ ಸ್ಲೀವ್ನ ಕಟ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಲಾಂಗ್ ಟಾಪ್ ಕಟಿಂಗ್ ಮಾಡುವುದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್